ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನೆನ್ನೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಟ್ಟಿದ್ರು, ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಬಿಟ್ಟಿದ್ರು ಕೆಇಎ ಅಲ್ಲಿ. ಈಗ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಆದ್ರೆ ಕಾಣಿಸ್ತಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಎಕ್ಸ್ಪೈರ್ ಆಗಿದೆಯಾ, ಹಾಗಾದ್ರೆ ಏನಾದ್ರು ಡಿಲೀಟ್ ಮಾಡಿಬಿಟ್ಟಿದಾರ, ನಾವೀಗ ಯಾವ ರೀತಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ರು. ನಿಮ್ಮೆಲ್ಲ ಒಂದು ಡೌಟ್ಸ್ಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ನೋಡಿ ತುಂಬಾನೇ ಇಂಪಾರ್ಟೆಂಟ್, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ, ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನೋಡಿ, ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ ಫಾಸ್ಟ್ ಆಗಿ ಅಪ್ಡೇಟ್ ಕೊಡ್ತಿದ್ದೀನಿ. ಸಾಕಷ್ಟು ಜನ ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ, ಕಂಪ್ಲೀಟ್ಲಿ ಫ್ರೀ ಇದೆ. ನೋಡಿ ಸ್ನೇಹಿತರೆ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂದ್ರೆ, ನೆನ್ನೆ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಆದ್ರೆ ಬಿಟ್ಟಿದ್ರು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ. ನೋಡಿ, ಇಲ್ಲಿ ಕೆಇಎ ಅಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ, ಇಲ್ಲಿ ಕೆಇಎ ವೆಬ್ಸೈಟ್ ಅಲ್ಲಿ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಆದ್ರೆ ಬಿಟ್ಟಿದ್ರು. ನೋಡಿ, ಇಲ್ಲಿ 3 ಲೈನ್ಸ್ ಹತ್ರ ಅಡ್ಮಿಷನ್ಸ್ UGCET 2024 ಇದು ನಿನ್ನೆ ಇಲ್ಲಿ ಲಿಂಕ್ ಇತ್ತು. ಇವಾಗ ನೋಡಿದ್ರೆ ಈ ಒಂದು ಲಿಂಕ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸರ್ವರ್ ಎರರ್ ಬರ್ತಿತ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇವತ್ತು ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ವೇಟ್ ಮಾಡ್ತಿರ್ತಾರೆ. ಈಗ ವಿದ್ಯಾರ್ಥಿಗಳು ಹಾಗಾದ್ರೆ ಆ ಲಿಂಕ್ ಎಕ್ಸ್ಪೈರ್ ಆಗಿದೆಯಾ, ಇನ್ನು ನಾವು ಡೌನ್ಲೋಡ್ ಮಾಡ್ಕೊಳಕ್ ಆಗಲ್ವಾ ಅಂತ ಭಯ ಪಡ್ತಿದ್ದಾರೆ. ನೀವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಸರ್ವರ್ ಎರರ್ ಬರ್ತಿತ್ತಲ್ಲ, ಅದರಿಂದನೇ ಆ ಒಂದು ಲಿಂಕ್ ಅನ್ನ ತೆಗ್ದಿದ್ದಾರೆ. ಅದು ಕೆಲವೊಂದು ಇಶ್ಯೂ ಆಗಿರುತ್ತೆ, ಟೆಕ್ನಿಕಲ್ ಇಶ್ಯೂ. ನಿಮ್ಗೆ ಏನ್ ಬಗ್ ಇರುತ್ತೆ, ಆ ಒಂದು ಬಗ್ ಅನ್ನ ಫಿಕ್ಸ್ ಮಾಡ್ತಾರೆ. ಏನು ಎರರ್ ಬರ್ತಿರುತ್ತಲ್ಲ ನಿಮ್ಗೆ, ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಮತ್ತೆ ಲಿಂಕ್ ಬಿಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ. ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಕ್ ಮತ್ತೆ ಲಿಂಕ್ ಬಿಡ್ತಾರೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಈಗ ಅದನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಇನ್ನು ಬಿಡೋದೇ ಇಲ್ವೇನೋ ಅನ್ನುವಂಥದ್ದು ರೀತಿಯಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗ್ತಿರ್ಲಿಲ್ಲ, ಸರ್ವರ್ ಎರರ್ ಬರ್ತಿತ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸರ್ವರ್ ಎರರ್ ಬರ್ತಿತ್ತು. ಅದರಿಂದ ಈಗ ಒಂದು ಬಗ್ ಅನ್ನಾದ್ರೆ ಫಿಕ್ಸ್ ಮಾಡ್ತಿದ್ದಾರೆ. ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಇವತ್ತು ಒಳಗಡೆನೆ ಬಿಡ್ತಾರೆ. ನಿಮ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಇವತ್ತು ಒಳಗಡೆ ಬಿಡ್ತಾರೆ. ಇವತ್ತು ಆಗ್ಲಿಲ್ಲ ಅಂದ್ರೂ ನಾಳೆ ಆದ್ರೂ ಬಿಟ್ಟೇ ಬಿಡ್ತಾರೆ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಬಿಟ್ಟೇ ಬಿಡ್ತಾರೆ. ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಗೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಬಿಟ್ಟಾಗ ಮತ್ತೆ ಡೌನ್ಲೋಡ್ ಮಾಡ್ಕೊಂಡ್ರು ನಿಮ್ಗೇನು ಪ್ರಾಬ್ಲಮ್ ಏನಾಗಲ್ಲ. ಅದೇ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಈಗ ವೆರಿಫಿಕೇಶನ್ ಸ್ಲಿಪ್ ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋನೇ ಬರುತ್ತೆ. ಈ ವಿಡಿಯೋ ಆದ್ಮೇಲೆ ನಿಮ್ಗೊಂದು ವಿಡಿಯೋ ಆದ್ರೆ ಬರುತ್ತೆ. ಎಲ್ಲರೂ ಆ ವಿಡಿಯೋ ಕೂಡ ನೋಡಿ, ಅದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಈಗ ನೀವು ಡೌನ್ಲೋಡ್ ಮಾಡ್ಕೊಳ್ದೇ ಇರುವಂತವರು ವಿದ್ಯಾರ್ಥಿಗಳು ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಲಿಂಕ್ ಅಲ್ಲಿ ಟೆಕ್ನಿಕಲ್ ಎರರ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಾಬ್ಲಮ್ ಆದ್ರೆ ಬರ್ತಿತ್ತಲ್ಲ, ಸರ್ವರ್ ಎರರ್ ಎಲ್ಲ ಬರ್ತಿತ್ತು. ಒಂದು ಬಗ್ ಇರುತ್ತೆ, ಅದನ್ನ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಲಿಂಕ್ ಅನ್ನ ಬಿಡ್ತಾರೆ. ಓಕೆನಾ, ಕ್ಲಾರಿಫಿಕೇಶನ್ ಸಿಕ್ತ ಅನ್ಕೊಳ್ತೀನಿ. ಅದೇನ್ ನಿಮ್ಗೇನ್ ಮತ್ತೆ ಡಿಲೀಟ್ ಆಗ್ಬಿಡಲ್ಲ, ಏನೂ ಆಗಲ್ಲ. ಈಗ ಸದ್ಯಕ್ಕೆ ಡಿಲೀಟ್ ಮಾಡೋರೆ. ಏನಿಂದ ಡಿಲೀಟ್ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ನಿಮ್ಗೆ ಒಂದಿಂದಲೇ ಎಕ್ಸ್ಪೈರ್ ಆಗುತ್ತೆ, 2 ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ, ಆ ರೀತಿ ಎಲ್ಲ ಏನಿಲ್ಲ. ಈಗ ನಿಮ್ಗೆ ಎರರ್ ಬರ್ತಿರೋದಕ್ಕೆ ಡಿಲೀಟ್ ಮಾಡೋರಷ್ಟೇ. ಮತ್ತೆ ಇನ್ನೊಂದು ಹೊಸ ಲಿಂಕ್ ಬಿಡ್ತಾರೆ, ನಿಮ್ಗೆ ಯಾವುದೇ ಎರರ್ ಇಲ್ಲದೆ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.